ಅದರಲ್ಲಿ ಈಗ ಲೀಸ್ ಏನು ತೊಗೋತಾರೆ, ಲೀಸ್ ಆಗಲಿ ಅಥವಾ ರೆಂಟ್ ಆಗಲಿ, ರೆಂಟ್ ಆದರೆ ಏನೂ ಪ್ರಾಬ್ಲಮ್ ಇರೋಲ್ಲ. ಓನರು ರೆಂಟೆಡ್ ಪರ್ಸನ್ ಇದ್ದರೂ ಕೂಡ ಅವರು ಮಂತ್ಲಿ ರೆಂಟ್ ಪೇ ಮಾಡ್ಕೊಂಡು ಹೋಗ್ತಾರೆ. ಓನರ್ಗೆ ಎವ್ರಿ ಮಂತು ರೆಂಟು ಸಿಗ್ತಾ ಇರುತ್ತೆ. ಬಟ್ ಈಗ ಲೀಸ್ ಹಾಕೋತಾರೆ ನೋಡಿ, 10 ಲಕ್ಷಕ್ಕೆ 20 ಲಕ್ಷಕ್ಕೆ ಲೀಸ್ ಹಾಕ್ಕೊಂಡು ಒಂದು 2-3 ವರ್ಷ ಇರ್ತಾರೆ. 2-3 ವರ್ಷ ಇದ್ದಾದಮೇಲೆ ಈಗ ರೆಂಟೆಡ್ ಪರ್ಸನ್ ಏನಿರ್ತಾರೆ ಓನರ್ಗೆ ಹೇಳ್ತಾರೆ, ನನಗೆ ಇವಾಗ ಒಂದು ವಿತಿನ್ 3 ಮಂತ್ ಆಗೋದು ನಾನು ಮನೆ ಬಿಡ್ತಾ ಇದ್ದೀನಿ, ನಾನು ಏನು 10 ಲ್ಯಾಕ್ ಅಥವಾ 20 ಲ್ಯಾಕ್ ನಾನು ಏನು ಲೀಸ್ ಅಮೌಂಟ್ ಕೊಟ್ಟಿದ್ದೀನಿ ಅದು ನನಗೆ ವಾಪಸ್ ಕೊಡೋಕ್ಕೆ ಹೇಳ್ತಾರೆ. ಬಟ್ ಆವಾಗ ಓನರ್ ಹತ್ರ ದುಡ್ಡು ಇರಬೇಕು. ದುಡ್ಡು ಇದ್ದರೆ ಮಾತ್ರ ಅವ್ರು ನಿಮಗೆ ಇಮಿಡಿಯೇಟ್ಲಿ ದುಡ್ಡು ನಿಮಗೆ ವಾಪಸ್ ಕೊಡ್ತಾರೆ. ಇನ್ ಕೇಸ್ ಓನರ್ ಹತ್ರ ದುಡ್ಡು ಇಲ್ಲ ಅಂದಾಗ ಏನಾಗುತ್ತೆ, ನೀವು 3 ವರ್ಷ ಹಾಕಿರೋ ಅಗ್ರಿಮೆಂಟು ಓನರ್ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೂ 2 ವರ್ಷನೂ ಹಾಕೋಬೋದು. ಇಲ್ಲ ನಿಮ್ಮ ಓನರ್ ಮತ್ತು ನಿಮ್ಮ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಇಲ್ಲಿ ಒಂದು ಸೊಲ್ಯೂಷನ್ ಇದೆ. ಇನ್ ಕೇಸ್ ನೀವೇನಾದರೂ 20 ಲಕ್ಷ ಲೀಸ್ ಹಾಕೋ ಬದಲಿಗೆ ಆ ಅಮೌಂಟನ್ನು ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮಂತ್ಲಿ ಡಿವಿಡೆಂಟ್ ಎಷ್ಟು ಬರುತ್ತೆ, ಡಿವಿಡೆಂಟು ಅಥವಾ ಮ್ಯೂಚುವಲ್ ಫಂಡಲ್ಲಿ ಸಿಸ್ಟಮೆಟಿಕ್ ವಿಡ್ರಾಲ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಅದರಲ್ಲಿ ನಿಮಗೆ ಎಷ್ಟು ರಿಟರ್ನ್ಸ್ ಬಂದರೆ ನಿಮ್ಗೆ ಎಷ್ಟು ಲಾಭ ಆಗುತ್ತೆ, ಇದು ಓನರಿಗೂ ಎಷ್ಟು ಹೆಲ್ಪ್ ಆಗುತ್ತೆ ಅಥವಾ ರೆಂಟೆಡ್ ಪರ್ಸನ್ ಕೂಡ ಎಷ್ಟು ಹೆಲ್ಪ್ ಆಗುತ್ತೆ. ಅದೇ 20 ಲಕ್ಷ ಓನರೇ ಇನ್ವೆಸ್ಟ್ ಮಾಡಲಿ ಅಥವಾ ರೆಂಟೆಡ್ ಪರ್ಸನ್ನೇ ಇನ್ವೆಸ್ಟ್ ಮಾಡಲಿ, ಅವ್ರಿಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಈ ಒಂದು ಸ್ಮಾಲ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇಲ್ಲಿ ಒಂದು ಸಿಂಪಲ್ಲಾಗಿ ಇದೆ, ಕ್ಯಾಲ್ಕುಲೇಷನ್ ಇದೆ. ಮ್ಯೂಚುವಲ್ ಫಂಡಲ್ಲಿ ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲ್ಯಾನ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ನೀವು ಲಮ್ಸಮ್ ಆಗಿ ಒಂದು ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲು ಇಲ್ಲಿ ನೀವು ಎಷ್ಟು 20 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, 20 ಲ್ಯಾಕ್ ನೀವು ಲಮ್ಸಮ್ ಆಗಿ ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ. ನಿಮಗೆ ಮಂತ್ಲಿ ಎಷ್ಟು ದುಡ್ಡು ಬೇಕಂತ ನೀವೇ ಡಿಸೈಡ್ ಮಾಡಬೇಕು. ಎಕ್ಸಾಂಪಲ್ 20 ಲಕ್ಷಕ್ಕೆ ನಾನು ತಿಂಗಳ ಒಂದು 20,000 ವಿಡ್ರಾ ಮಾಡ್ತೀನಿ. 20,000 ನಾನು ಎವ್ರಿ ಮಂತ್ ವಿಡ್ರಾ ಮಾಡ್ತೀನಿ. ಅಂದರೆ ಎವರೇಜ್ ಆ ಫಂಡ್ ರಿಟರ್ನು 15% ಆ ಫಂಡ್ ರಿಟರ್ನ್ ಇದ್ದರೆ ಟೆನ್ಯೂರ್ ನಾನು 10 ವರ್ಷಕ್ಕೆ ಹಾಕ್ತೀನಿ. ಅಂದರೆ 20 ಲಕ್ಷ ನಾನು ಲಮ್ಸಮಿಗೆ ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನನಗೆ ಪ್ರತಿ ತಿಂಗಳು ನನಗೆ 20,000 ಎವ್ರಿ ಮಂತು ನನ್ನ ಅಕೌಂಟಿಗೆ ದುಡ್ಡು ಬೇಕು, ಹೌದಾ? ಆ ಫಂಡ್ ರಿಟರ್ನ್ ಬಂದು ಎಷ್ಟು, 15% ಆ ಫಂಡ್ ರಿಟರ್ನ್. ಈ 20 ಲಕ್ಷ ಲಮ್ಸಮ್ ಮಾಡಿ ತಿಂಗಳ ನಾನು 20,000 ವಿಡ್ರಾ ಮಾಡಿದ್ರೆ ನಂದು 10 ಇಯರ್ಸ್ಗೆ ನಂದು ವ್ಯಾಲ್ಯೂ ಏನಾಗುತ್ತೆ. ವಿಡ್ರಾವಲು 10 ಇಯರ್ಸ್ ಟೆನ್ಯೂರ್ ಹಾಕಿದ್ದೀನಿ, ಓಕೆನಾ? ಈ ಕ್ಯಾಲ್ಕುಲೇಟ್ ಮಾಡಿದೆ, ನಿಮ್ಮದು ಆಫ್ಟರ್ 10 ಇಯರ್ಸ್ ಹಾಕಿದ್ದು 20 ಲ್ಯಾಕ್ ಏನಿರುತ್ತಲ್ಲ ಅದ್ರ ವ್ಯಾಲ್ಯೂ ಬಂದು 28,22,300 ರೂಪೀಸ್ ಇರುತ್ತೆ. ಅದು ಅಲ್ಲದೆ ನೀವು ಎವ್ರಿ ಮಂತು 20,000 ನೀವು ಅಮೌಂಟ್ನ ವಿಡ್ರಾ ಮಾಡ್ತಾಯಿದ್ದೀರಾ. ಅಂದರೆ ನಿಮ್ಮದು ಟೋಟಲ್ ವಿಡ್ರಾವಲ್ ಎಷ್ಟಾಗುತ್ತೆ, 24 ಲ್ಯಾಕ್ ಆಗುತ್ತೆ. ನೀವು ಏನು 20 ಲಕ್ಷ ಇನ್ವೆಸ್ಟ್ ಮಾಡಿ ಇದು ವ್ಯಾಲ್ಯೂ ಬಂದು 28,22,300 ಅದು ಗ್ರೋತ್ ಆಗುತ್ತೆ. ಅದು ಅಲ್ಲದೆ ನೀವು ಎವ್ರಿ ಮಂತ್ 20,000 ಏನು ವಿಡ್ರಾ ಮಾಡ್ತಿರಲ್ವಾ ಅದ್ರದ್ದು ವ್ಯಾಲ್ಯೂ ಬಂದು 24 ಲ್ಯಾಕ್ ಆಗುತ್ತೆ. ಅಂದರೆ ನೀವು ಓವರಾಲ್ ರಿಟರ್ನ್ಸ್ ಕಂಪೇರ್ ಮಾಡಿದಾಗ ಎಷ್ಟು ಲಕ್ಷ ಆಯಿತು, 32,22,300 ಟೋಟಲ್ ನಿಮ್ಮದು ರಿಟರ್ನ್ಸ್. 32,22,300 ರೂಪಾಯಿ ನಿಮ್ಮದು ಟೋಟಲ್ ಇದು ರಿಟರ್ನ್ಸ್ ಇರುತ್ತೆ, ಓಕೆನಾ? ಇಲ್ಲಿ ನಾನು ಎವರೇಜ್ 15% ರಿಟರ್ನ್ ಕೌಂಟ್ ಮಾಡೀನಿ. ಅದು 12% ಬರ್ಬೋದು ಅಥವಾ 10% ಬರ್ಬೋದು, ಅಬೋನು ಬರ್ಬೋದು. ಈ ಡಿಪೆಂಡ್ ಅಪ್ಪನ್ ಏನಾಗುತ್ತೆ, ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಥರ ನೀವು ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಆ ರೆಂಟೆಡ್ ವ್ಯಕ್ತಿ ಏನು ನಿಮಗೆ 20 ಲಕ್ಷ ಕೊಟ್ಟಿರ್ತಾರಲ್ವ, ಅವರು 3 ಇಯರ್ಸ್ ಆಗೋದು ಅಗ್ರಿಮೆಂಟ್ ಮುಗಿತೆ. ಆವಾಗ ನೀವು ಬೇಡ ಅಂದರೆ ಇಲ್ಲೇನಿದು 28 ಲಕ್ಷ ವ್ಯಾಲ್ಯೂ ಇರುತ್ತಲ್ಲ ಅದು ವಿಡ್ರಾ ಮಾಡಿ ಯಾರು ರೆಂಟೆಡ್ ವ್ಯಕ್ತಿ ಇರ್ತಾರೆ ಅವ್ರಿಗಿನ್ನೂ 20 ಲ್ಯಾಕ್ ರೂಪೀಸ್ ಕೂಡ ಕೊಡ್ಬೋದು, ಹೌದಲ್ವಾ? ಇಲ್ಲ ಅಂದರೆ ನಾನು ಲೀಸೇ ಹೋಗಲ್ಲ, ನಾನು ಡೈರೆಕ್ಟು 20 ಲಕ್ಷ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಎವ್ರಿ ಮಂತ್ ನನಗೆ 20,000 ಬರುತ್ತೆ. ನಾನು ಅದೇ 20,000ನ ಯಾರು ಓನರ್ ಇರ್ತಾರೆ ಅವ್ರಿಗೆ ನಾನು ಮಂತ್ಲಿ ರೆಂಟ್ ಕಟ್ತೀನಿ. ನೀವು 1 ಇಯರ್ ಆಗೋದು ಕೂಡ ಮನೆ ಚೇಂಜ್ ಮಾಡ್ಬೋದು, ಹೌದಲ್ವಾ? ಈ ಥರ ಪ್ಲ್ಯಾನ್ಸ್ ಇರುತ್ತೆ. ಇದು ಜಾಸ್ತಿ ಜನಕ್ಕೆ ಈ ಪ್ಲ್ಯಾನ್ ಬಗ್ಗೆ ಗೊತ್ತಿಲ್ಲ. ಇನ್ ಕೇಸ್ ಯಾರಾದರೂ ಈ ಥರ ನಿಮ್ಮ ಪ್ಲ್ಯಾನ್ ಇನ್ವೆಸ್ಟ್ಮೆಂಟ್ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಇದ್ದರೆ ನೀವು ನನಗೆ ಕಾಲ್ ಮಾಡ್ಬೋದು. ನನ್ನ ನಂಬರ್ ಬಂದು 7338690842. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ
ನೀವು 20 ಲ್ಯಾಕೇ ಇನ್ವೆಸ್ಟ್ ಮಾಡಬೇಕಂತಲ್ಲ, ನೀವು ಮಿನಿಮಮ್ 5 ಲ್ಯಾಕು 10 ಲ್ಯಾಕು ನಿಮ್ದು ಎಷ್ಟು ಅಮೌಂಟ್ ಇದೆ ನೀವು ಅದ್ರ ಮೇಲೆ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಾಂ, ಇಲ್ಲಿ ನೋಡಿ, ಟೋಟಲಿ ನೀವು ಎಷ್ಟು ಅಮೌಂಟ್ ವಿಡ್ರಾ ಮಾಡಿರೋದು, ನಿಮ್ಮದು ರಿಟರ್ನ್ ಪ್ರತಿ ವರ್ಷಕ್ಕೆ ಎಷ್ಟು ನಿಮಗೆ ರಿಟರ್ನ್ ಬರ್ತಾಯಿದೆ ಅಂತ, ಎಂಡ್ ಆಫ್ ದಿ ಇಯರ್ ನಿಮಗೆ ಎಷ್ಟು ಬ್ಯಾಲೆನ್ಸ್ ಆಗಿದೆ, ಹೌದಲ್ವಾ? ಎವ್ರಿ ಇಯರು 2,40,000 ನೀವು ವಿಡ್ರಾ ಮಾಡ್ತಾ ಇರ್ತೀರ. ಅಂದರೆ ಮಂತ್ಲಿ 20,000 ಆದರೆ 2,40,000 ಆಗುತ್ತೆ. ಇದು ಚಾರ್ಟ್ ಇರೋದು, ಇದನ್ನು ನೋಡ್ಕೊಳ್ಳಿ ನೀವು. ಇದು ಗ್ರಾಫಿಕ್ಕು, ಇದು ಗ್ರೀನ್ ಕಲರ್ ಇರೋದು ಇಂಟ್ರೆಸ್ಟು, ಓಕೆನಾ? ಇನ್ ಕೇಸ್ ಏನಾದರೂ ಲಮ್ಸಮ್ ಇನ್ವೆಸ್ಟ್ ಮಾಡೋದು ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಾಲ್ ಕೂಡ ಮಾಡ್ಬೋದು.